ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿದ್ದ ಮಹಿಳೆಯ ಚಿನ್ನದ ಸರ ಕಸಿದು ಕಳ್ಳರು ಪರಾರಿಯಾಗಿದ್ದಾರೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ರಾಚೇನಹಳ್ಳಿಯ ಪಾರ್ಕ್ನಲ್ಲಿ ಖದೀಮರು ಕೈಚಳಕ ತೋರಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಖದೀಮರು ಪ್ರೇಮ ಎಂಬುವರ 50 ಗ್ರಾಂ ಚಿನ್ನದ ಸರ ಕಿತ್ಕೊಂಡು ಹೋಗಿದ್ದಾರೆ. ಕಾಫಿ ಬೋರ್ಡ್ ಸಿಗ್ನಲ್ನಲ್ಲಿ ಆಟೋ ಪಲ್ಟಿಯಾಗಿದೆ. ಮುಂದಿನ ವಾಹನದವರು ದಿಢೀರ್ ಬ್ರೇಕ್ ಹಾಕಿದ್ರು. ಕೂಡಲೇ ಆಟೋ ಚಾಲಕ ಸಹ ಬ್ರೇಕ್ ಹಾಕಿದ್ದಕ್ಕೆ ಪಲ್ಟಿಯಾಗಿದ್ದು ಆಟೋ ಚಾಲಕ ಹಾಗೂ ಇಬ್ಬರು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೆಲಮಂಗಲದಲ್ಲಿ ತಾಲೂಕು ಕಚೇರಿ ಸಿಬ್ಬಂದಿ ವಿರುದ್ಧ ರೈತರು ಧರಣಿ ನಡೆಸಿದ್ದಾರೆ. ನೆಲಮಂಗಲ ಪ್ರಾಧಿಕಾರ ಅಕ್ರಮ ಮಾಡಿದ್ರೂ ಕೇಸ್ ಹಾಕಿಲ್ಲ. ಸರ್ಕಾರಿ ಗೋಮಾಳ ಆಸ್ತಿಗಳನ್ನ ಅಧಿಕಾರಿಗಳು ಗುಳುಂ ಮಾಡ್ತಿದ್ದಾರೆ ಎಂದು ರೈತರು ಹಾಗೂ ರಾಷ್ಟ್ರೀಯ ಕಿಸಾನ್ ಸಂಘಟನೆ ಪ್ರತಿಭಟನೆ ನಡೆಸಿತ್ತು. ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ವಿರುದ್ಧ ಧಿಕ್ಕಾರ ಕೂಗಿದ್ರು. ತಗೊಂಡಿರೋ ಬಗ್ಗೆ ನಾವು ನಮ್ಮ ತಂದೆ ಸತ್ತೋದ್ರು, ನಾವು ಡೆತ್ ಸರ್ಟಿಫಿಕೇಟ್ ಹಾಕಿ ಕ್ರಯಪತ್ರ ಹಾಕಿ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಪಾಣಿ ಎಲ್ಲ ಬಂದಿತ್ತು. ಪಾಣಿ ಬಂದಿದ್ರು ನಮಗೊಂದು ನೋಟಿಸು ಏನು ಜಾರಿ ಮಾಡಲಿಲ್ಲ. ಅವ್ರು ಯಾರೋ ಇದ್ರವ್ರು ಲಕ್ಕಪ್ಪನಳ್ಳಿರಂತೆ ಖಾತೆ ಮಾಡಿಸ್ಕೊಂಡವ್ರೆ. ಅದಕ್ಕೋಸ್ಕರ ನಾವು ಸತ್ತೋಗೇನೆ ಹೆಂಗೆ ತಾಲೂಕು ಆಫೀಸಿಗೆ ಇದ್ರ ಎ ಸಿಗೆ ಹಾಕಿ ಮಾಡಿಸ್ಕೊಂಡವ್ರೆ. ಎ ಸಿ ಅವರು ಆರ್ಡ್ರ್ ಮಾಡ್ಯವ್ರೆ ಸತ್ತೋಗ್ಯವ್ರೆ ಅಂತ.